ನಮಸ್ತೆ. ನವರಾತ್ರಿ 2ನೇ ದಿನ ಇವತ್ತು. ನಾನಿಲ್ಲಿ ಇವತ್ತು ಪೂಜೆನೆಲ್ಲ ಮುಗಿಸಿ ಒಂದು ಕೇಸರಿಬಾತ್ ಮತ್ತು ಉಪ್ಪಿಟ್ಟನ್ನ ಮಾಡಿದ್ದೆ. ಈ ಉಪ್ಪಿಟ್ಟು ಕೇಸರಿಬಾತನ್ನ ಯಾವ ಥರ ಮಾಡೋದು ಅಂತ ಇವತ್ತು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಈ ಉಪ್ಪಿಟ್ಟನ್ನ ಯಾರು ಇಷ್ಟಪಡಲ್ವೋ ಅವರೆಲ್ಲ ಇಷ್ಟಪಟ್ಟು ಶುಕ್ರವಾರದ ಮಿನಿ ಬ್ಲಾಗ್. ಇವತ್ತು ಶುಕ್ರವಾರ ನವರಾತ್ರಿ 2ನೇ ದಿನದ ಪೂಜೆ ನಾನು ಇವತ್ತು ಮಾಡಿದ್ದೀನಿ. ಇವತ್ತು ದೇವಿ ಬ್ರಹ್ಮಚಾರಿಣಿ ರೂಪವನ್ನು ತಾಳಿರುವಂಥ ದಿನ. ಇವತ್ತು ನೈವೇದ್ಯಕ್ಕೆ ನಾನು ಸ್ವೀಟ್ ಅವಲಕ್ಕಿನ ಮಾಡಿದ್ದೆ. ನಾನು ಕೂಡ ಇವತ್ತು ಹಸಿರು ಬಣ್ಣದ ಸೀರೆ ಉಟ್ಕೊಂಡು ಪೂಜೆ ಮಾಡಿದೆ ನೋಡಿ. ಇಲ್ಲಿ 2 ಈರುಳ್ಳಿ ಮತ್ತು 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ಅದು ಸಿಡಿದ ಮೇಲೆ ಕಡಲೆ ಬೀಜ, ಕಡಲೆಬೇಳೆ ಮತ್ತು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ನಾನು ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ. ಈ ಸಾಂಬಾರು ಪುಡಿನ ಬಳಸಿ ಒಂದು ಸಲ ಉಪ್ಪಿಟ್ಟನ್ನ ಮಾಡಿ ನೋಡಿ. ಯಾರ್ಯಾರು ಇಷ್ಟಪಡಲ್ವೋ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಒಂದು ಸಲ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಹೇಳಿ. ನೋಡಿ, ಇದು ಸ್ವಲ್ಪ ಮೆತ್ತಗಾಗಿದೆ. ಇವಾಗ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಅಷ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನೋಡಿ, ಸಾಂಬಾರು ಪುಡಿ ಹಾಕ್ಕೊಂಡು ಅದಕ್ಕೆ 1.5 ಕಪ್ ರವೆಗೆ 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಉದುದ್ರಾಗಬೇಕು ಅಂದರೆ 3 ಕಪ್ ಹಾಕ್ಕೋಬೇಕು. ಬೇಡ ನಮಗೆ ಸ್ಮೂತಾಗಿ ಮೆತ್ತಗೆ ಬೇಕು ಅಂತಂದರೆ 4 ಕಪ್ ಹಾಕ್ಕೊಂಡ್ರೆ ಓಕೆ. ನಾನಿಲ್ಲಿ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಇದನ್ನು ನೀರನ್ನ ಕುದಿಯೋವಾಗ ಹಾಕ್ತೀನಿ. ಟೊಮೊಟೊ ಮೊದಲೇ ಹಾಕ್ಕೊಂಡು ರೋಸ್ಟ್ ಮಾಡಬಾರ್ದು. ಟೊಮೊಟೊನ ನೀರು ಕುದಿಯೋ ಟೈಮಲ್ಲಿ ಹಾಕ್ಕೊಂಡು ಒಂದು ಕುದಿಸ್ಕೊಂಡ್ರೆ ಸಾಕು. ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡೆ, ಸ್ವಲ್ಪ ಸಾಲ್ಟೆಲ್ಲ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಇವಾಗ ನಾನು ರವೆನ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಬಂದರೆ ಸಾಕು. ಇವಾಗ ರವೆ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇನ್ನೊಂದು ಪ್ಲೇಟ್ನ ಮುಚ್ಚಿ ನೋಡಿ ಬೇಯಿಸಿದೆ. ಒಂದಿಷ್ಟ ಆಗಿದೆ, ಇನ್ನು ಸ್ವಲ್ಪ ಇದಾಗಬೇಕು. ಅದಕ್ಕೆ ಸ್ಟವೆಲ್ಲ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ನೋಡಿ, ಪಕ್ಕದಲ್ಲೇ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿಟ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ರವೆನ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ರವೆನ ಕೇಸರಿಬಾತ್ಗೆ ಜಾಸ್ತಿ ಫ್ರೈ ಮಾಡಬಾರ್ದು, ಜಸ್ಟ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆದರೆ ಸಾಕು. ಬ್ರೌನಿಷ್ ಆಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಏನು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಒಂದಿಷ್ಟ ಆದರೆ ಸಾಕು. ಇದಾದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾನು ಇದೇ ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಅರ್ಧ ಲೋಟ ರವೆ ಹಾಕ್ಕೊಂಡಿದ್ದೆ ನಾನು. ಅದಕ್ಕೆ 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೇಸರಿ ಕಲರ್ನ ಹಾಕ್ತಾಯಿದ್ದೀನಿ. ಇದು ಒಂದು ಕುದಿ ಬಂದಾಗ ರವೆನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇದು ಒಂದು ಕುದಿ ಬರಬೇಕು. ಕುದಿ ಬರ್ತಾಯಿದೆ ನೋಡಿ. ಇವಾಗ ರವೆನ ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ನೀರಲ್ಲೇ ಫಸ್ಟು ರವೆ ಬೇಯಬೇಕು. ಅದಾದಮೇಲೆ ಇದು ಸಕ್ಕರೆನ ಹಾಕ್ಕೋಬೇಕು. ನೋಡಿ, ರವೆ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ಏನು ಇದು ಮಾಡೋದೇನು ಬೇಡ. ಅದು ಚೆನ್ನಾಗಿ ಬೇಯಬೇಕು. ರವೆ ಬೆಂದಾದಮೇಲೆ ಅದು ಗಟ್ಟಿ ಬರುತ್ತೆ. ಆ ಟೈಮಲ್ಲಿ ರವೆ ಎಲ್ಲ ಬೆಂದಾದಮೇಲೆ ನೋಡಿ, ಈ ಟೈಮಲ್ಲಿ ಸಕ್ಕರೆ ಹಾಕ್ಕೊಂಡು 1 ಕಪ್ ಇದರಲ್ಲಿ ತೊಗೊಂಡಿದ್ದೆ ನಾನು ಸಕ್ಕರೆ. ಅದಷ್ಟರಲ್ಲೇ ಹಾಕ್ತಾಯಿದ್ದೀನಿ. 1 ಕಪ್ ರವೆಗೆ 1 ಕಪ್ ಸಕ್ಕರೆನ ಹಾಕ್ಕೋಬೇಕು. ನೋಡಿ, ಇದು ಹಾಕ್ಕೊಂಡು ಚೆನ್ನಾಗಿ ತಿರುಗಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು. ನನಗೆ ಇಲ್ಲಿ ತುಪ್ಪ ಖಾಲಿಯಾಗಿತ್ತು, ಸ್ವಲ್ಪ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಮತ್ತು ರವೆ ಎಲ್ಲ ಬೆಂದಿರೋ ರವೆ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿವಾಗ ನೋಡಿ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಅದು ಹಾಕಿದ್ಮೇಲೆ ಸ್ವೀಟ್ಗೆ ಒಂದು ಕಳೆ ಅಂತಲೇ ಹೇಳ್ಬೋದು. ಘಮ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಸ್ಟವ್ವು ಆಫ್ ಮಾಡಿ ಹಾಗೆ ಒಂದು 2 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗೆಲ್ಲ ಹೊಂದ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಕೇಸರಿಬಾತ್ ರೆಡಿಯಾಗಿದೆ. ಉಪ್ಪಿಟ್ಟು ಕೇಸರಿಬಾತ್ ಎರಡು ಯಾರ್ಯಾರು ಇಷ್ಟಪಡೋಲ್ವೋ ಎಲ್ಲರೂ ಇಷ್ಟಪಟ್ಟು ತಿಂತೀರ. ಅಷ್ಟೇ ಟೇಸ್ಟಿಯಾಗಿತ್ತು. ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.